ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ವೆಯ್ಟ್ ಲಾಸ್ ಎಷ್ಟು ಕಡಿಮೆ ಆಗಿದ್ದೀನಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವ ವರ್ಕೌಟ್ ಮಾಡ್ತೀನಿ ಆ್ಯಂಡ್ ಯಾವ ಫುಡ್ನ ತಿಂತೀನಿ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಕೊನೆ ತನಕ ವೀಡಿಯೋ ನೋಡಿ ಆ್ಯಂಡ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ನಾನು ಇವತ್ತಿಗೆ 1 ತಿಂಗಳಾಯಿತು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ಏನೇನು ತಿಂತೀನಿ, ಯಾವ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದೇನೋ ಅಂತೇಳಿ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ. ಸೊ ಬೆಳಗ್ಗೆನೇ ಎದ್ದು ನಾನು ಗ್ಲಾಸ್ ನೀರಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿ, ಅರಿಶಿನ ಕೊಂಬು ಮತ್ತು ಮೆಂತ್ಯ, ಜೀರಿಗೆ, ಸ್ವಲ್ಪ ಚಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ಕುದಿಸ್ಕೊತೀನಿ. ಅದ್ರ ಜೊತೆಗೆ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ಕುದಿಸ್ಕೊಂಡು ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಲೆಮನ್ನು ಇದ್ದರೆ ಹನಿನ ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಗೇ ಕುಡಿಬೋದು. ಹಾಕ್ಕೊಂಡು ನಾನು ಕುಡಿತೀನಿ. ಇನ್ನೊಂದು ಗ್ಲಾಸು ABC ಜ್ಯೂಸ್ ಅಂತಲ್ಲಿ ಇದು ಮಾಡಿ ಇಟ್ಕೊಂಡಿದ್ದೀನಿ, ಕ್ಯೂಬ್ಸು, ಅದನ್ನು ಕುಡಿತೀನಿ. ಅದನ್ನು ಕೂಡ ನಿಮಗೆ ಇವತ್ತು ರೆಸಿಪಿನ ಶೇರ್ ಮಾಡ್ತೀನಿ. ಅದಾದಮೇಲೆ ಈ ಥರ 10 ಮಿನಿಟ್ಸ್ ಟೈಮ್ ಇಟ್ಕೊಂಡು ಈ ಥರ ಕುತ್ಕೊಂಡು ಕುಡಿತೀನಿ. ಮಾಲಾಸನ ಅಂತ ಹೇಳ್ತಾರೆ ಇದನ್ನು. ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಪೋಟಿ ಮಾಡೋಕ್ಕಾಗ್ತಿಲ್ಲ ಮತ್ತು ವಾಶ್ರೂಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅನ್ನೋರು ಈ ಥರ ಮಾಡ್ಕೊಂಡು ಬಿಸಿನೀರು ಕುಡಿದ್ಮೇಲೆ ಒಂದು 10 ನಿಮಿಷ ಈ ಥರ ಕುತ್ಕೊಂಡಿದ್ರೆ ಆರಾಮಾಗಿ ಬಾತ್ರೂಮ್ಗೆ ಹೋಗಿ ಕುತ್ಕೊಂಡು ಮೋಷನ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಹೊತ್ತು ಹಾಗೂ ಈಗ ಅನ್ನೋಷ್ಟೊಳಗೆ ಒಂದು 8:39 ಆಗಿಬಿಡತ್ತೆ. ಆ ಟೈಮ್ಗೆ ನಾನು ಇವತ್ತು ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಮಾಡ್ತೀನಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಸೀಡ್ಸ್ ಎಲ್ಲ ರಾತ್ರಿ ನೆನೆಸಿಟ್ಟಿರ್ತೀನಿ. ಒಂದೊಂದು ಸರಿ ರಾತ್ರಿನೇ ಮಾಡಿ ಇಟ್ಬಿಟ್ಟಿರ್ತೀನಿ ರಾಗಿ ಸರಿನೂ ಕೂಡ. ಅದಕ್ಕೆ ನಾನು ಫ್ಲೆಕ್ಸ್ ಸೀಡ್ಸು, ಸೆಸ್ಮಿ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರಾತ್ರಿನೇ ಮಾಡಿಟ್ಟಿರ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಸರಿನೂ ಕೂಡ ಮಾಡ್ಕೊತೀನಿ. ಬೆಳಗ್ಗೆ ಸರಿ ಮಾಡ್ಕೊಳ್ಳುವಾಗ ರಾತ್ರಿ ಸೀಡ್ಸ್ ಎಲ್ಲ ನೆನೆಸಿಟ್ಟಿರ್ತೀನಿ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಬೆಳಗ್ಗೆ ಸರಿ. ಅವ್ಳಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸಿ ಅವ್ರಿಗೂ ಎಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟಾದಮೇಲೆ 10-10:30 ಆಗುತ್ತೆ. ಆವಾಗ ಎಕ್ಸಸೈಸ್ ಮಾಡೋದಕ್ಕೆ ಬರ್ತೀನಿ. ನನ್ನ ಮಗಳ ಕತೆ ನೋಡಿ, ಬಕೆಟ್ಸ್ ಎಲ್ಲ ಬಾಗಿಲು ತೊಳೆದು ನೀರು ಅಲ್ಲೇ ಇಟ್ಟಿರ್ತೀನಲ್ವ, ಅದನ್ನೆಲ್ಲ ಎತ್ಕೊಂಡು ಹಂಗೆ ಆಟ ಆಡ್ತಿರ್ತಾಳೆ, ಹೆಂಗೋ ಆಟ ಆಡ್ತಿರ್ತಾಳಲ್ವ ಅಂತ ಸುಮ್ಮನೆ ಆಗ್ತೀನಿ. ಅಲ್ಲಿ ಎಕ್ಸಸೈಸ್ ಮಾಡೋ ಕಡೆಗೆ ಬಂದು ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅನ್ನೋದನ್ನು ನೋಡಿ. ಫಸ್ಟಿಗೆ ನಾನಿಲ್ಲಿ ವರ್ಕೌಟ್ ಯಾವುದೇ ವಾಕ್ ಮಾಡಲಿ ಏನೇ ಮಾಡಲಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ಹಾಗೇ ಡೈರೆಕ್ಟ್ ಮಾಡೋಕ್ಕೆ ಹೋದರೆ ನಮಗೆ ಕಾಲು ಕೈಯೆಲ್ಲ ಇಟ್ಕೊಳ್ಳೋದು ಮಾಡೋದು ಆಗುತ್ತೆ. ಸೊ ಹಾಗಾಗಿ ಈ ಥರ ಮೊದಲು ವಾರ್ಮ್ ಅಪ್ ಮಾಡಿಕೊಂಡ್ರೆ ಬೆಟರಾಗಿ ಈಸಿಯಾಗಿ ಕೈ ಕಾಲೆಲ್ಲ ಇದು ಮಾಡ್ಬೋದು. ಸೊ ಒಂದು 5 ಮಿನಿಟ್ಸ್ ಎಲ್ಲ ಒಂದು ಕೈ ಕಾಲು ಆ ಥರ ಮಾಡ್ಕೊಂಡು ಒಂದು 4 to 5 ಮಿನಿಟ್ಸ್ ಮಾಡ್ತೀನಿ. ಅದಾದಮೇಲೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ದಿನ ಒಂದೊಂದೇ ಥರದ ಎಕ್ಸಸೈಸ್ ಮಾಡಲ್ಲ, ಬೇರೆ ಬೇರೆ ಥರದ್ದು ಮಾಡ್ತೀನಿ. ವಾರದಲ್ಲಿ 2 ದಿನ ವಾಕ್ ಹೋಗ್ತೀನಿ ಮಿಕ್ಸ್ ಮಾಡಿಕೊಂಡು, 2 ಕಂಟಿನ್ಯೂಸಾಗಿ ಹೋಗಲ್ಲ. ಅದಾದಮೇಲೆ 1 ಅವರ್ ಒಂದು ದಿನದಲ್ಲಿ ವರ್ಕೌಟ್ ಮಾಡ್ತೀನಿ, ಈ ಥರ ಲೆಗ್ಗು, ಬಾಡಿ ಎಲ್ಲ. ಅದಾದಮೇಲೆ ಡಂಬಲ್ಸ್ ವರ್ಕೌಟ್ ಒಂದಿನ ಮಾಡ್ತೀನಿ. ನೆಕ್ಸ್ಟು ಒಂದು 1/2 ಅವರ್ ವಾಕ್ ಮಾಡಿಕೊಂಡು ಈ ಪಾರ್ಕಲ್ಲೆಲ್ಲ ಎಕ್ಸಸೈಸ್ ಮೆಷಿನ್ ಇರ್ತಾವಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಬರ್ತೀನಿ. ಆಮೇಲೆ ನಾರ್ಮಲಾಗಿ ಯೋಗ ಏನಾದರೂ ಮಾಡ್ಕೋತೀನಿ. ಸೊ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಿದ್ರೆ ಅವಳು ನೋಡಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟಿದ್ದೀನಿ, ನಾನು ಮಾಡ್ತಿದ್ದೀನಿ ಅಂತ ಹಂಗೆ ಮಾಡೋಕ್ಕೆ ಹೋಗ್ತಾಳೆ. ಎಷ್ಟು ಇದು ಮಾಡ್ತಾಳೆ ಗೊತ್ತಾ. ಸೊ ಒಂದು 10 ಸೆಟ್ ಮಾಡ್ಕೋತೀನಿ ಅಂತ ಹೇಳ್ಬೋದು. 10 ಸೆಟ್ಟಲ್ಲಿ 3 ಸೆಟ್ ಮಾಡ್ಕೋತೀನಿ. ಒಂದು 30 ಥರ ಮಾಡ್ಕೋತೀನಿ. ಒಂದು ಎಕ್ಸಸೈಸ್ನ 30 ಸೆಟ್ ಮಾಡಿಕೊಂಡು ರಿಪಿಟೇಷನ್ 3 ಸೆಟ್ ಮಾಡ್ತೀನಿ. ಎಲ್ಲ ಎಕ್ಸಸೈಸು ಒಂದೊಂದು ದಿನ 7 ಆಗುತ್ತೆ, ಒಂದೊಂದು ದಿನ ಈಸಿ ಇದ್ದಿದ್ದಾದರೆ 10 ಆ ಥರ ಆಗುತ್ತೆ. ಒಂದೊಂದು ಟೈಮ್ ತೊಗೊಳುತ್ತೆ, ಬಿಕಾಸ್ ಒಂದೇ ಸಮ ಮಾಡೋಕ್ಕಾಗಲ್ಲ. ಇದು ಮಾಡೋದ್ರಿಂದ ಏನು ಹಿಂಗೆ ಅನ್ಬೋದು ಅಂತ ಹೇಳ್ಬೋದು, ತೈ ಫ್ಯಾಟು ಕಮ್ಮಿ ಆಗುತ್ತೆ ನಮಗೆ. ತೈ ಈ ಥರ ಕೂತ್ಕೊಂಡು ಮಾಡೋದು, ಸ್ಟ್ರೈಟ್ ಮಾಡೋದು ಬೇರೆ, ಸ್ವಲ್ಪ ಬೆಂಡಾಗಿ ಮಾಡುವಾಗ ತೈ ಅಂತೂ ತುಂಬ ಪೇನ್ ಆಗುತ್ತೆ, ತೊಡೆಗಳು ಅಂತ ಹೇಳ್ಬೋದು. ಸೊ ಇದು ಅಷ್ಟೇ, ಹೊಟ್ಟೆ ಕರಗೋದಕ್ಕೆ ತೊಡೆ ಕರಗೋದಕ್ಕೆ ಈಸಿ ಆಗುತ್ತೆ. ನನ್ನ ಮಗಳು ನೋಡಿ ಹೆಂಗೆ ಮಾಡ್ತಿರ್ತಾಳೆ, ನನಗೆ ನಗು ಬರ್ತಿರುತ್ತೆ ಅವಳನ್ನು ನೋಡಿ. ಸೊ 30 ರಿಪಿಟೇಷನ್ 3 ಸೆಟ್ಸ್ ಮಾಡ್ಕೋತೀನಿ. ಅಲ್ಲೇ ಆಗೋಗ್ಬಿಡುತ್ತೆ ಒಂದು ಎಷ್ಟು ಹೆಚ್ಚು ಕಡಿಮೆ 10 ಅಂತಂದರೆ 300 ಇದು ಸೆಟ್ಸ್ ಅಂದರೆ ಇದಾಗ್ಬಿಡುತ್ತೆ. 300 ಸರಿ ಮಾಡ್ದಂಗೆ ಲೆಕ್ಕ. 1 ಅವರ್ ಕಂಟಿನ್ಯೂಸ್ ಆಗುತ್ತೆ. ಅದಾದಮೇಲೆ ಸ್ಟ್ರೆಚಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ಡೇ ಮಾಡಬೇಕಂದ್ರೆ ಬಾಡಿ ಹಾಗಾಗೆ ಇಟ್ಕೊಳ್ಳುತ್ತೆ, ಕಾಲು ಕೈ ಸೊಂಟ ಎಲ್ಲ. ಸ್ಟ್ರೆಚಿಂಗ್ ಮಾಡೋದ್ರಿಂದ ನಮಗೆ ಫ್ರೀ ಆಗುತ್ತೆ ಬಾಡಿ, ಏನು ನಾವು ಎಕ್ಸಸೈಸ್ ಮಾಡಿರ್ತೀವಿ ಅದು. ಸೊ ಎಷ್ಟು ಕಷ್ಟ ಗೊತ್ತಾ ತಿನ್ನೋದು, ಎಷ್ಟು ಕಷ್ಟನೋ. ತಿಂದೇ ಇರೋದು ಅಷ್ಟೇ ಕಷ್ಟ, ತಿಂದ್ರೂ ಕಷ್ಟ. ಸೊ ಮಾಡ್ಕೋತಾ ಇರ್ತೀನ, ಈ ಕಡೆ ಏನಾದರೂ ಪಾರ್ಸೆಲ್ ಕೊಡೋ
ಏನಾದರೂ ಆರ್ಡರ್ ಮಾಡಿದ ಕೊರಿಯರು ಇಲ್ಲ ಈಗ ಮೇಡ್ ಬರೋದು ಹೋಮ್ ಮೇಡ್ ಆ ಥರದ್ದೆಲ್ಲ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಒಂದೊಂದು ಎಕ್ಸಸೈಸ್ನು ಹಿಂಗೆ ಟೈಮ್ ಮಾಡ್ಕೊಂಡು ಮಾಡ್ತೀನಿ. ಅವಳು ಬಂದು ಕಿತಾಪತಿ ಮಾಡ್ತಿರ್ತಾಳೆ. ಆದ್ರೂ ಹೆಂಗೋ ಸೈಲೆಂಟಾಗಿ ಇದು ಮಾಡಿ ಟಿ ವಿ ಹಾಕ್ಕೊಟ್ಟು ಮಾಡಿ ಆ ಕಡೆ ಈ ಕಡೆ ಅವಳಿಗೇನಾದರೂ ಹಾಕ್ಕೊಟ್ಟು ಎಂಗೇಜ್ ಮಾಡಿ ಆಟಾಡೋದಕ್ಕೆ ಮಾಡ್ತೀನಿ. ಸೊ ನಮ್ಮ ಹೆಲ್ತ್ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದಾದಮೇಲೆ ನಾನು ಅವಳು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಈ ಎಕ್ಸಸೈಸ್ಗಳೆಲ್ಲ ಮಾಡ್ತಿದ್ದೆ. ಈ ನಡುವೆ ಮತ್ತೆ ಶುರು ಹಚ್ಕೊಂಡಿದ್ದೀನಿ. ಶೀರ್ಷಾಸನ ಮಾಡಬೇಕಿತ್ತು. ಹೆಡ್ ಸ್ಟ್ಯಾಂಡು ಆಗುತ್ತೋ ಇಲ್ವೋ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ಹೋಪ್ಫುಲ್ಲಿ ಆಯಿತು. ಸ್ಟ್ಯಾಮಿನಾ ಇದೆ, ಸ್ಟ್ರೆಂತ್ ಇದೆ ಇನ್ನೂ ಅಂಥೇಳಿ ಅಂದ್ಕೊಂಡು ಲಾಸ್ಟಿಗೆ ಮಾಡಿದ್ದಿದ್ದು ಆ್ಯಕ್ಚುಲಿ ಎಲ್ಲ ಆದಮೇಲೆ. ಅದಾದಮೇಲೆ ಇಲ್ಲಿ ಮಾಡ್ತಿರ್ತೀನಿ ನೋಡಿ ಈ ಥರ ಎಕ್ಸಸೈಸ್. ಹಿಂಗೆ ಬಂದು ಹೊಟ್ಟೆ ಮೇಲೆ ಕೂತ್ಕೋತಾಳೆ. ಈ ಕಡೆ ಮಾಡೋಕ್ಕೂ ಆಗೋಲ್ಲ, ಇದು ಮಾಡೋಕ್ಕಾಗಲ್ಲ. ಕ್ರಂಚಸ್ಸು ಹೆಂಗೋ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಕಷ್ಟ ಬಿದ್ದು ಬೆವ್ರು ಇಳಿಸ್ಕೊಂಡು ಬರ್ತೀವಿ. ಎಲ್ಲರೂ ಕಷ್ಟಪಟ್ಟು ಸಣ್ಣ ಆದರೆ ನಾವು ನೋಡಿ ಕೆಲಸಗಳು ಮಾಡಿ ಇದಾದರೆ ನಾವು ಮೈಗಳನ್ನ ದಂಡಿಸ್ಕೊಂಡು ಸಣ್ಣ ಆಗ್ತೀವಿ. ಎದ್ದೇಳೋ ಅಷ್ಟರೊಳಗೆ ಫುಲ್ ಸ್ವೆಟ್ಟಾಗಿ ಹೋಗ್ಬಿಟ್ಟಿರುತ್ತೆ ಬಾಡಿ. ಅದಾದಮೇಲೆ ನನ್ನ ಮಗಳಿಗೆ ಏನಾದರೂ ಫೀಡ್ ಮಾಡೋಕ್ಕೆ ಬರ್ತೀನಿ. 12:30 ಆಗುತ್ತಲ್ವ. ಸೊ ಜ್ಯೂಸ್ ಮಾಡ್ಕೊಂಡಿದ್ದೆ ಇವತ್ತು. ಮಿಕ್ಸಿ ಜಾರಲ್ಲೇ ಇದು ಮಾಡ್ತಾಯಿದ್ದೀನಿ. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ವಿ. ಇದು ಹಂಗೆ ವಾಶಕ್ಕೆ ಕೊಟ್ಬಿಡೋಣ. ಪಾಪ ನಾವು ಜಾಸ್ತಿ ಮಾಡಬಾರ್ದಲ್ವ ಅವ್ರುಗಳಿಗೂ. ಇದರಲ್ಲೇ ತಿನ್ಸೋಣ ಅಂತ ತಿನ್ನಿಸ್ತೀನಿ, ಏನು ಅಂದ್ಕೊಂಬೇಡಿ. ಅವಳಿಗೆ ತಿನ್ಸಾದ್ಮೇಲೆ ನಾನಿಲ್ಲಿ ಇವತ್ತು ಮಜ್ಜಿಗೆನ ತೊಗೋತಾ ಇದ್ದೀನಿ. ಮಸ್ಕ್ ಮೆಲನ್ ಜ್ಯೂಸ್ ಅಥವಾ ವಾಟರ್ ಮೆಲನ್ ಜ್ಯೂಸ್ ಈ ಸಮ್ಮರ್ಗೆ ಎಲ್ಲ ಹಣ್ಣುಗಳನ್ನೂ ನಾವು ತೊಗೋಬೇಕಾಗತ್ತೆ. ಒಂದು 1/2 ಲೀಟ್ರಷ್ಟು 300 to 400 ಒಳಗಡೆ ನಾನು ಜ್ಯೂಸನ್ನ ಕನ್ಸ್ಯೂಮ್ ಮಾಡ್ತೀನಿ. ಊಟಕ್ಕೆ ನಾನು ಈ ಥರ ತೊಗೋತೀನಿ ಡೈಲಿ. ಏನೇನಾದರೂ ಸಬ್ಜಿ ಪಲ್ಯ ಅಥವಾ ತರಕಾರಿ ಆ ಥರ. ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೆ ಅವ್ರಿಗೆ. ಒಳ್ಳೆಯದೇನೆ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಅನ್ನ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮುದ್ದೆ ಚಪಾತಿ ಆ ಥರದ್ದೇನೂ ತೊಗೊಳಕ್ಕೆ ಹೋಗಲಿಲ್ಲ. ಅದ್ರ ಜೊತೆ ಸ್ವಲ್ಪ ಕಾಳು ಬೇಯಿಸಿ ಸಾಂಬಾರು ಮಾಡಿದ್ನಲ್ಲ ಅದೇ ಕಾಳನ್ನ ಎತ್ಕೊಂಡೆ. ಸ್ವಲ್ಪ ಬ್ರಾಕೊಲಿ ಕುಕ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಕುಕ್ಕುಂಬರ್ ಇಟ್ಕೊಂಡಿದ್ದೀನಿ. ಅಲ್ಲೊಂದು ಚಟ್ನಿ ಪುಡಿನ ಶೇರ್ ಮಾಡಿದ್ನಲ್ವ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ನಾವು ತಿನ್ನೋ ಫುಡ್ಡು ನಮಗೆ ಕಾರ್ಬ್ಸು, ವಿಟಮಿನ್ಸು, ಮಿನರಲ್ಸು ಆ್ಯಂಡ್ ಎಲ್ಲ ಡಯಟರಿ ಇದ್ರದ್ದು ಫೈಬರು ಎಲ್ಲ ಚೆನ್ನಾಗಿರ್ಬೇಕು. ಆವಾಗ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಎಗ್ಗು ಆ ಥರದ್ದು ಏನೂ ತಿಂದಿಲ್ಲದೆ ಇರೋದ್ರಿಂದ ಪನ್ನೀರೆಲ್ಲ ತೊಗೋತೀನಿ ಒಂದೊಂದು ಸರಿ. ಪನ್ನೀರು ಮತ್ತು ತೋಫು ಎಲ್ಲ ಬರುತ್ತಲ್ಲ, ಕರ್ಡ್ ಆ ಥರ. ಒಂದೊಂದು ದಿನ ಒಂದೊಂದು ಥರ ಫುಡ್ ಮಾಡ್ಕೊತೀನಿ, ಒಂದೇ ಥರ ಮಾಡ್ಕೊಳ್ಳಲ್ಲ. ಒಂದೊಂದು ದಿನ ಮುದ್ದೆ, ಒಂದಿನ ಚಪಾತಿ, ಒಂದಿನ ರೆಡ್ ರೈಸು ಮತ್ತು ಈ ಥರ ಏನಾದರೂ ಇದ್ದಾಗ ಮತ್ತು ಕೀನ್ವಾ ಪಲಾವ್ಸು ಆ ಥರದ್ದೆಲ್ಲ ಮಾಡ್ಕೊತಾ ಇರ್ತೀನಿ. ದೋಸೆ ಇದ್ದರೆ ಆ ಥರದ್ದನ್ನು ಎಲ್ಲ ಊಟ ರೆಡಿ ಆಯಿತು. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಇಲ್ಲ ಬೆಳಗ್ಗೆ ಮಲಗ್ತೀನಿ. ಅವಳು ಯಾವಾಗ ಮಲಗ್ತಾಳೆ ಆ ಟೈಮ್ ನೋಡ್ಕೊಂಡು ನಾನು ಕನ್ವೀನ್ಸಿಯಾಗಿ ಮಲ್ಕೊತೀನಿ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಹಂಗೆ ಒಂದು 4:30 5:30 ಒಳಗಡೆ ಒಂದು ಆ್ಯಪಲ್ನ ತೊಗೋತೀನಿ. ನೋಡಿ ನಾವು ಎಷ್ಟು ದುಡ್ಡು ಕೊಡ್ತಾ ಇರ್ತೀವಿ, ಆ್ಯಪಲ್ ಎಲ್ಲ ಕರ್ಗೆ ಹೋಗಿರುತ್ತೆ. 250 rupees. ನನ್ನ ಮಕ್ಕಳು ನೋಡಿ ಒಂದೊಂದು ಕಡೆಯಿಂದ ಒಂದೊಂದು ಎತ್ಕೊಂಡು ಹೋಗ್ತಿದ್ದಾರೆ. ಅದ್ರ ಜೊತೆ ಒಂದು ಟೊಮೆಟೊ ತೊಗೋತೀನಿ. ಯಾವುದಾದ್ರೂ ವೆಜಿಟೇಬಲ್ಲು, ಒಂದು ಫ್ರೂಟ್ಸು ತೊಗೊಂಡು ಅದ್ರ ಜೊತೆ ಹಾಟ್ ವಾಟರ್ನ ಕುಡಿತೀನಿ. ಡೈಜೆಷನ್ ಆಗೋಕ್ಕೂ ಈಸಿ ಆಗುತ್ತೆ. ಊಟ ತಿಂದು ಒಂದು 10 ನಿಮಿಷದಲ್ಲಿ ಬಿಸಿ ನೀರನ್ನ ಕುಡಿಬೇಕಾಗತ್ತೆ. ಅದಾದಮೇಲೆ ಈವ್ನಿಂಗು ಊಟಕ್ಕೆ ಅಂತೇಳಿ ಅವ್ರಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಅಂತಲ್ಲ ನನಗೂ ಕೂಡ ರೊಟ್ಟಿ ಮಾಡ್ಕೋತಾ ಇದ್ದೀನಿ, ಅಕ್ಕಿ ರೊಟ್ಟಿನ. ಸೊ ನಾವು ಅನ್ನದಲ್ಲಿ ಮಾಡ್ತೀವಿ ರೊಟ್ಟಿನ. ಸೊ ಇವತ್ತೇನು ಅನ್ನದ ಐಟಮ್ಸ್ ತಿಂದಿರಲಿಲ್ವಲ್ಲ ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಮೂಲಂಗಿ, ರ್ಯಾಡಿಶ್ ಮತ್ತು ಕ್ಯಾರೆಟ್ ಮತ್ತು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಗ್ರೇಟ್ ಮಾಡಿ. ಅವ್ರಿಗೆ ವೈಟ್ ರೊಟ್ಟಿ ಸಪ್ರೇಟ್ ತೆಗೆದಿಟ್ಬಿಟ್ಟು ನಾನು ಈ ವೆಜಿಟೇಬಲ್ನ ಹಾಕಿ ರೊಟ್ಟಿ ಮಾಡ್ಕೊತೀನಿ. ಕ್ಯಾಬೇಜ್ ಪಲ್ಯ ಮಾಡಿದೆ, ಸ್ವಲ್ಪ ಬ್ರಾಕೊಲಿ ಇತ್ತು ಕುಕ್ ಮಾಡಿದ್ದು, ಆ್ಯಂಡ್ ಹಂಗೆ ಸ್ವಲ್ಪ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ದಿನ ತಿನ್ನೋ ಫುಡ್ಡಲ್ಲೇ ನಾವು ಅದನ್ನು ಮಾಡ್ರೇಟಾಗಿ ಮಾಡಿ ಅದಕ್ಕೆ ಸ್ವಲ್ಪ ಏನಾದರೂ ಯಾವುದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡೋದಕ್ಕೆ ಸಿಗುತ್ತೆ ಅಂತ ಅವಕಾಶ ಕಾಯ್ತಾ ಇರ್ತೀನಿ ನಾನು. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮನೆಯಲ್ಲೇ ಫುಡ್ಡೆಲ್ಲ ಮಾಡಿಕೊಂಡು ಬೇಗವಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನಾವೇನು ಹೋಗಿ ಇಲ್ಲ ಸಲಾಡ್ ತಿನ್ನಬೇಕು, ಬರೀ ಹಣ್ಣಲ್ಲೇ ಇರಬೇಕು, ಬರೀ ವೆಜಿಟೇಬಲ್ಸಲ್ಲೇ ಇರಬೇಕು ಅಂತ ಏನಿಲ್ಲ. ಈ ಥರ ತಿನ್ಕೊಂಡು ಕೂಡ ನಾವು ಮನೆ ಊಟನ ಸಣ್ಣ ಆಗ್ಬೋದು. ಊಟ ಎಲ್ಲ ಆಗಿ ಮಲ್ಗೋಕ್ಕೆ ಹೋಗೋ ಟೈಮಲ್ಲಿ ನಾನು ಬೆಳಗ್ಗೆ ಕುಡ್ತಿದ್ನಲ್ವ ಆ ನೀರನ್ನ ಮತ್ತೆ ಕುಡಿತೀನಿ. ಇವಾಗ ಮಾಡಿರ್ತೀನಿ. ನನಗೆ ಬೆಳಗ್ಗೆನೂ ಕೂಡ ಅದು ನೆಂದು ಅದ್ರ ಜ್ಯೂಸ್ ಎಲ್ಲ ಬಿಟ್ಟಿರುತ್ತಲ್ವ ವರ್ಕ್ ಆಗುತ್ತೆ ಕ್ಲೀನಾಗಿ ಅಂಥೇಳಿ. ಸ್ವಲ್ಪ ಮೆಂತ್ಯ, ಶುಂಠಿ, ನೆಲ್ಲಿಕಾಯಿ ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಏಕೆಂದರೆ ಜ್ಯೂಸ್ ಬೇಗ ಬಿಡುತ್ತೆ. ಕಟ್ ಮಾಡಿಟ್ಟಿದ್ರೆ ಬೇಗ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಕೊಂಬು ಖಾಲಿ ಆಗಿತ್ತು. ಅರಿಶಿನ ಕೊಂಬು ಹಸಿದು ಸಿಗುತ್ತೆ, ಅದು ಹಾಕಿದ್ರೆ ಬೆಟರು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಕ್ಲೀನಾಗಿ ಅದು ಜ್ಯೂಸಿ ಲಿಕ್ವಿಡ್ ಎಲ್ಲ ಅದರೊಳಗೆ ಇದಾಗೋವರೆಗೂ ನಾವು ಬಾಯ್ಲ್ ಮಾಡಬೇಕಾಗತ್ತೆ. ಇದನ್ನು ನಾವು ನೈಟು ಸ್ವಲ್ಪ ಲೆಮನ್ ಹಾಕಿ, ಹನಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ನಾನು ಹಾಕ್ಕೋತೀನಿ. ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ಊಟ ತಿಂದಿದ್ದೆಲ್ಲ ನೈಟು ಕ್ಲೀನಾಗಿ ಡೈಜೆಸ್ಟ್ ಆಗುತ್ತೆ, ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ
ನೋಡಿದ್ರಲ್ವ ಫ್ರೆಂಡ್ಸ್, ಈ ಥರ ನಾನು ಡಯಟ್ ಫಾಲೋ ಮಾಡ್ತೀನಿ ಆ್ಯಂಡ್ ಎಕ್ಸಸೈಸ್ ವರ್ಕೌಟ್ ಏನದನ್ನು ಮಾಡ್ತೀನಿ. ಇನ್ನು ಇದು ಬಿಟ್ಟರೆ ನಾನೇನು ಬೇರೆ ಇದು ಮಾಡಲ್ಲ. ಏನಾದರೂ ಕ್ರೇವಿಂಗ್ಸ್ ಆದಾಗ ತಿಂತೀನಿ, ಬಟ್ ಅದನ್ನೇ ರೂಢಿ ಮಾಡ್ಕೊಳ್ಳಲ್ಲ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ರೆಸಿಪೀಸ್ ಬೇಕಂದರೆ ಕಮೆಂಟಲ್ಲಿ ರೆಸಿಪೀಸ್ ಅಂತ ಟೈಪ್ ಮಾಡಿ. ಏನಾದರೂ ಪರ್ಟಿಕ್ಯುಲರಾಗಿ ವೆಯ್ಟ್ ಲಾಸ್ದು ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.